ಅನ್ಮೇಶ ಅನ್ಮೇಶ ಯಾಕೆ ಸಪ್ಪಗ ಕುಂತಿಯಲ್ಲ? ಯಾಕೆ ಏನಾಗೈತಿ? ಯಾರು ಏನ್ರ ಅಂದ್ರನ? ಯಾರು ಏನು ಅಂದಿಲ್ಲ ಸಾವ್ಕಾರ, ನೀವೊಂದಿರಲಿಲ್ಲ ಅಂದ್ರೆ ನನ್ನ ಪರಿಸ್ಥಿತಿ ಏನಾಗಿರ್ತತ್ತ ಏನು? ನಾನು ನನ್ನ ಮಗಳು ಬೀದಿ ಪಾಲಾಗಿ ಹೋಗಿದ್ದು. ಅನ್ಮೇಶ, ನಿಂಗೆ ಎಷ್ಟು ಸಲ ಹೇಳಿಲ್ಲ ಆ ಮಾತು ಮಾತಾಡಬೇಡ ಅಂತ? ಯಾಕೋ ಏನಾಗೈತಿ ನಿನಗೆ? ಏನು ಕಡಿಮೆ ಆಗೈತಿ ಹೇಳಿ ನನಗೆ? ನೋಡು, ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ನಾನು ಯಾವತ್ತೂ ಐತಲ್ಲ ನಿನ್ನ ಕೂಲಿ ಆಳಿನ ಥರ ತಿಳ್ಕೊಂಡಿಲ್ಲ ಅನ್ಮೇಶ. ಆಕಿ ನನಗೆ ಮಗಳಿದ್ದಂಗೆ. ಆದ್ರೆ ನೀವು ನಮ್ಮ ಪಾಲಿನ ದೇವರು. ಇಲ್ಲೋಡು ಅನ್ಮೇಶ್, ಈಗ ಹೊಲ ಮನಿ ಎಲ್ಲ ನಿನಗೆ ಬಿಟ್ಟೀನಿ. ಆದರೂ ನೀನು ಈ ಥರ ಮಾತಾಡ್ತೀಯಲ್ವ? ನೋಡ, ನಿಂಗೆ ಹಂಗತಿ ಮಾತಾಡೋದು ನನಗೆ ಮನಸ್ಸಿಗೆ ಭಾಳ ಬೇಜಾರಾಗುತ್ತಪ್ಪ. ಹಂಗೆ ಮಾತಾಡಬೇಡ ಅನ್ಮೇಶ. ನಿಮ್ಮ ಋಣನ ಈ ಜನ್ಮದಾಗ ತೀರ್ಸೋಕ್ಕಾಗಲ್ಲ ಸಾವ್ಕಾರ. ಇಲ್ಲಿ ಬಿಡ. ಬಾರವ, ಬಂದ್ಯಾ? ಬಾ. ಅಲ್ವೇ, ನಿನಗೆ ಎಷ್ಟು ಸಲ ಹೇಳ್ಬೇಕು ನಾನು ಬಿಸ್ಲಾಗ ಕೆಲಸ ಮಾಡಬೇಡ ಅಂತೇಳಿ? ನೀನು ಹಂಗೆ, ನಿಮ್ಮ ಅಪ್ಪನ ಹಂಗೆ ಹೇಳಿ ಸಾಕಾಗೈತವ. ನನಗಂತೂ ಬೇಸರ ಆಗತ್ತವ ನಿಮ್ಗೆ ಹೇಳಿ. ಸ್ವಲ್ಪ ಬಿಸಿಲು ಕಡಿಮೆ ಆಗಿಂದ ಮಾಡ್ಬೇಕಂತ ಗೊತ್ತಾಗಲ್ಲ ನಿಮ್ಗೆ. ಬಾ ಕುಂದ್ರ, ಬಾ ಬಿಸ್ಲಾಗ, ಬಾ ನೀರು ಕುಡಿ, ಬಾ. ನಿಮ್ಗೆ ಈ ಸಲುವಾಗಿ ಸಾಕಾಗೋಯ್ತವ ನಮ್ಗೆ. ಹೇಳಿ ಸಾಕಾಗೈತೆ. ಅನ್ಮೇಶ, ನೀನಾರು ಹೇಳಕ್ಕೆ ಬರಗಲ್ಲ ಹುಡುಗಿಂತ ಬಿಸ್ಲಾಗ ಕಳಿಸಲ್ಲ ಕೆಲಸಕ್ಕೆ? ನೋಡವ, ಬೇಸ್ ನೋಡಿ ನಿಮ್ಮ ಅಪ್ಪನ ಎದಕ್ಕೆ ಹಿಂಗೆ ಕುಂತಿ ಅಂತ ಕೇಳು. ಯಾಕಪ್ಪ ಎದಕ್ಕೆ ಹಿಂಗೆ ಕುಂತಿ? ಅವನೇನು ಕೇಳ್ತೀವಿ? ಹೇಳಿದ್ದೆ ಹೇಳ್ತಿರ್ತಾನ ಒಳ್ಳಮಳ. ಪ್ರಿಯಾಂಕಾ, ನೀನಾರ ಆಮೇಲೆ ನಿಮ್ಮ ಅಪ್ಪಗೆ ಬುದ್ಧಿ ಹೇಳು. ನೋಡು ಅನ್ಮೇಶ, ನೀನು ಪ್ರಿಯಾಂಕಾ ಇಬ್ಬರು ಇದ್ರಿ ಈಗ ಇಲ್ಲಿ. ಒಂದು ಮಾತು ಹೇಳ್ತೀನಿ, ನೆನಪಿಟ್ಕರಿ. ನಾನು ನಿನಗೆ ಸುಮಾರು ಸಲ ಹೇಳೀನಿ, ಆದರೂ ನಿನಗೆ ಮತ್ತೆ ಮತ್ತೆ ಒಂದು ಮಾತು ಹೇಳ್ತೀನಿ ಕೇಳು. ನಾನು ಯಾವತ್ತೂ ನಿಮ್ಮನ್ನು ಬೇರೆ ದೃಷ್ಟಿಯಿಂದ ನೋಡಿಲ್ಲ, ಮುಂದೂ ನೋಡೋದಿಲ್ಲ. ನೋಡು ಅನ್ಮೇಶ, ಪ್ರಿಯಾಂಕಾ ನಿನಗೆ ಅಷ್ಟ ಮಗಳಲ್ಲ, ನನಗೂ ಮಗಳಿದ್ದಂಗೆ. ನೀ ನನಗೆ ಒಡ ಹುಟ್ಟಿದ ತಮ್ಮಿದ್ದಂಗು. ನೀವು ಈ ಹೊಲ್ದಾಗ ಮನ್ಯಾಗ ಕೆಲಸ ಮಾಡಕತ್ತೀರಿ ಅಂಥೇಳಿ ಊರಾಗ ನನಗೆ 4 ಜನ ಮರದಿ ಕೊಡಕತ್ಯಾರ. ಆದ್ರೆ ನಿಮ್ಮ ಋಣ ತೀರ್ಸೋಕ್ಕಾಗಲ್ಲ ರೀ ಸಾವ್ಕಾರ. ನೀ ಒಂದು ನಮ್ಮನೆ ಹುಚ್ಚಿದ್ದಾಗ ನೋಡಪ್ಪ. ನಿನ್ನ ಬಾಯಾಗಿದ್ದು ಒಂದು ಮಾತು ಬಿಟ್ರೆ ಏನೂ ಬರಗಲ್ಲ. ನೋಡು, ನೀನೀಗ ನನ್ನ ಮುಂದೆ ಮೂತಿ ಸಾಫ್ ಮಾಡ್ಕೊಂಡು ಕುಂದ್ರಬೇಡ. ಮೊದಲು ಮನೆಯಾಗ ಹೋಗಿ ಒಂದು ಸ್ವಲ್ಪ ಮಕ್ಕ ಹೋಗು, ರೆಸ್ಟ್ ಮಾಡು. ಪ್ರಿಯಾಂಕಾ, ಹೋಗು ನಿಮ್ಮ ಅಪ್ಪನ ಮನೆಗೆ ಕರ್ಕೊಂಡೋಗಿ ಸ್ವಲ್ಪ ಊಟಕ್ಕೆ ಕೊಡು. ಮುಂದಿನ ವಾರ ಹಬ್ಬ ಐತೆ, ಕೊಪ್ಪಳಕ್ಕೆ ಹೋಗಿ ಬಟ್ಟೆ ತೊಗೊಂಬರನ್ರಿ. ಹೋಗಿ ಅನ್ವೇಷ, ಊರು ಊಟ ಮಾಡೋರಿ. ಯಪ್ಪ, ನಮ್ಮ ಸಾವ್ಕಾರ ಎಷ್ಟು ಒಳ್ಳೆತಲ್ಲ. ಯವ್ವ, ನಮ್ಮ ಪಾಲಿನ ದೇವ್ರು ಬೇತ. ನಿಜ ನೋಡಿಯಪ್ಪ. ಅಲ್ಲ ಗೌರಮ್ಮ, ಅದು ಹಂಗಲ್ಲ. ಅಲ್ಲ ಮರಿಸಮ್ಮಣ್ಣ, ನೀನು ತಂದೆ ಮಗಳ ಕಡೆ ಹೊಲ ಮನೆ ಬಿಟ್ಟಿಯಲ್ಲ, ಹೆಂಗೆ ನೀನು ಬಾಳ್ಯಾವು ನೋಡು. ಮತ್ತೆ ಒಟ್ಟು ಹೊಲ ಮನೆ ಅವ್ರ ಕೈಯಾಗ ಸಿಕ್ಕಂತ ಕುಂತಿತ್ತು. ಮತ್ತು ಹಿಂದಗಡೆ ಬಂಡಾಗಿ ಓದಿದ್ದು ನೋಡು. ಶಿವ ನಾನು ನಿನಗೆ ಹೇಳಕ್ಕೆ ಬಂದೆ ನೋಡಿ, ಬುದ್ಧಿ ಇಲ್ದತ್ತಾಗ ಏನೋ ಅಂತಾರಲ್ಲ, ನಾನು ನಿನ್ನ ಕೈಯಾಗ ಹುಚ್ಚ ಆಗ್ಬೇಕಾಗೈತೆ. ಅಲ್ವೇ, ಅವ್ರನ್ನ ನಂಬಿನಿ ತಂದೆ ಮಗಳ. ನಿನಗೆ ಯಾವ ಥರ ಹೇಳ್ಬೇಕಂತ ನನಗೆ ಗೊತ್ತಾಗಲ್ದು. ನಂಬಿನಿ ಅಂತಿದ್ದಿ, ಈಗ ಅಷ್ಟು ಸರಿ ಇಲ್ಲ ಮಂದಿ ಅವರು. ಹೆಂಗೆ ಅದಾರ ಅವರು? ನೀನು ಹೊಲ್ದಾಗ ಕೆಲಸ ಮಾಡಂಗೆ ಅದಾರನ ಅವರು? ಅರ್ಥ ಮಾಡಿಕೆ ಮರಿಸ್ವಾಮಿ. ನೋಡು, ನಿನ್ನ ಕೈಯಾಗ ಮತ್ತು ಲಾಸ್ಟ್ಗೆ ಚೆಪ್ಪು ಕೊಟ್ಟರು, ಚೆಪ್ಪು. ಅನ್ಮೇಷ, ನಿಮ್ಮ ಸಾವ್ಕಾರ ಸರಿ ಇಲ್ಲ, ತಿಳಿದು ನೋಡು. ಅಷ್ಟೊಂದು ಮೈಗೆ ಹಚ್ಕೊಂಡು ಆ ಸಾವ್ಕಾರ ನಂಬೇಡ, ತಿಳಿದು ನೋಡಿಕೆ. ನೀನು ಏನು ಮನೆ ಇದಕ್ಕಿಂತ ಜಾಸ್ತಿ ಮಾಡಾಕತ್ತಿದ್ದಿ, ತಿಳಿದು ನೋಡು ಸ್ವಲ್ಪ. ಮನೆಯಾಗ ಹೆಂಗೆ ಏನು ನನ್ನ ಮಗಳು ವಯಸ್ಸಿಗೆ ಬಂದಕ್ಕಿದ್ದಾಳೆ ಅಂತ ಒಂದು ಸ್ವಲ್ಪ ಅರ್ಥ ಮಾಡ್ಕೆ ಅಂತಟ್ಟಿಗೆ. ಗೌರಮ್ಮ ಬಿಡಬೇ, ನೀ ಹಂಗೆಲ್ಲ ಮಾತಾಡ್ಬೇಡ. ನಮ್ಮ ಸಾವ್ಕಾರ ದೇವ್ರಿದ್ದಂಗವ. ನಮ್ಮ ಸಾವ್ಕಾರ ಇಲ್ಲಕ್ಕಂದ್ರೆ ನಾನು ನನ್ನ ಮಗಳು ಬೀದಿ ಪಾಲಾಗಿ ಹೋಗಿದ್ದೆ, ಗೊತ್ತೈತೆ ನಿನಗೆ? ನಮ್ಮ ಸಾವ್ಕಾರ ಬಗ್ಗೆ ಹಂಗೆ ಮಾತಾಡ್ಕೋಬೇಡ ನೀವು ಅಗರಾಗಿ. ಅಲ್ಲ, ಸಾವ್ಕಾರ ಮೊದ್ಲಾಗ ಒಂದು ದುಡ್ಡು ಕೊಟ್ಟಿರ್ತಾನ, ಹಿಂದಗಡೆ 2 ದುಡ್ಡು ಕೊಟ್ಟರೆ ನಿಂದು ಬರಾಗಿಲ್ಲ. ವಯಸ್ಸಿಗೆ ಬಂದು ಮಗಳದಾಳ, ಅರ್ಥ ಮಾಡ್ಕೆ ನಾನು ಹೇಳೋದು. ತಿಳ್ಕ ಅನ್ಮೇಷ, ಒಳ್ಳೇದಲ್ಲ ನೋಡಿದು. ಹಿಂದಗಡೆ ಗೌರಮ್ಮ ಏನಂದಿದ್ಲನಂತಿ? ಗೌರಮ್ಮ, ಯಾರ ಬಗ್ಗೆ ಮಾತಾಡ್ತೇನೆ ಅದು ಸ್ವಲ್ಪ ನೆನಪಿಡ್ಗ ಮಾತಾಡ್ಬೇ. ದೇವ್ರಿಗೆ ಮಾತಾಡೋದೇನೋ, ನಮ್ಮ ಸಾವ್ಕಾರಿಗೆ ಮಾತಾಡೋದೇನೋ ಒಂದ ಬೇ. ಅವರು ದೇವ್ರ ಥರ ನಟಿಸ್ತಾರ, ನಿನಗೆ ಅರ್ಥ ಆಗಲ್ಲ ಅನ್ಮೇಷ. ಈಗಿನ ಜನ ಹೆಂಗದಾರ ಗೊತ್ತೈತಿಲ್ಲ? ದೇವ್ರ ಥರ ಮಾಡಿ ನಿನ್ನ ಮನೆ ಮಾರ್ತಾನ, ನಿನ್ನ ಮರದಿನ ಮಾರ್ತಾರೆ ನೋಡವ್ರು, ಅರ್ಥ ಮಾಡ್ಕೆ.
ನಾ ಹೇಳಿದ ಅರ್ಥನ ಮಾಡ್ಕೊನಗಿಲ್ಲ ಹೋಗ್ಲಿ ಬಿಡು ನಿನ್ನ ಸುಖ ನೀವು ಉಣ್ಣು. ನಾ ಹೇಳಿದ ಕಿಮ್ಮತ್ತ ಕೊಡೋಲ್ಲಿ ಇವ್ರಾಗ ನನಗೆ ಮರೋದಿನೇ ಇಲ್ಲ. ನಾನು ಯಾಕೆ ಹೇಳು ಯಾಕರಲ್ಲಕ್ಕ ನಿಮ್ಮ ತಿಪ್ಪಲ ನೀವು ಉಣ್ತೀರಿ ಸುಖನ. ಯಪ್ಪ ಬೆಂಗಳೂರಿಗೆ ಕರ್ಕೊಂಡು ಹೋಗೋದಿತ್ತಪ್ಪ, ಅಲ್ಲಾರು ನೋಡ್ತಿದ್ ನಾನು. ಬೆಂಗ್ಳೂರಿಗೆ ಕರ್ಕೊಂಡು ಹೋಗ್ಬೇಕಂತ ನಾವು ಸಾವುಕಾರ ನೋಡಿದ್ರೆ ತೋಟದ ಜವಾಬ್ದಾರಿ ನನಗೆ ಒಪ್ಸಿಬಿಟ್ಟಾನ ಬೇವ. ಎಲ್ಲಿ ಕರ್ಕೊಂಡು ಹೋಗ್ಲಿ ಅವ ಅಲ್ಲಿ ಬೇವ. ಬೆಂಗ್ಳೂರು ತಗೊಂಡು ಏನು ಮಾಡ್ತೀವಿ ಇಲ್ಲಿ ನೋಡ್ಬೇ ಎಷ್ಟು ಚಂದ ಐತೆ ನೋಡ್ಬೇ ಅವನು ಹಚ್ಚ ಹಸ್ರಾಗಿ ಹೊಳಿತೈತಿ ಬೇ. ಕೆರಿ ಮೊದ್ಲು ಅವಾಗ ಏನಿದ್ದಿಲ್ಲ, ಈಗ ನೋಡಿ ಎಷ್ಟು ಚಂದ ಮಾಡ್ಯಾರ ನೋಡ್ಬೇ ಅವ. ಎಷ್ಟು ಬಿಸಿಲೈತೆ ನೋಡು. ಯಾವ ನಮ್ಮ ಉತ್ತರ ಕರ್ನಾಟಕದಾಗ ಬಿಸಿಲು ಹಂಗೆ ಇರೋದು ಬಿಡ್ಬೇ. ಯಾಕಂದ್ರೆ ಬಿಸಿಲಿಗೆ ಮಳೆಗೆ ಚಳಿಗೆ ತಡ್ಕಂದ್ರೆ ಮನುಷ್ಯ ಗಟ್ಟಿ ಹಾಕನಂತ ಬೇ. ಅಜ್ಜ ಅಮ್ಮನವ್ರು ಹೇಳ್ತಿದ್ರು. ನಾವು ಹೆಂಗೈತಿ ನೋಡು ಬೇ. ನಮ್ಮ ಸಾವುಕಾರ ಬಂದು ಕಾಣ್ತಾನಲ್ಲ ಬೇಕು ಹಂಗೆ ಕಾಣಗಲ್ಲ. ಹೌದಲ್ಲಪ್ಪ. ಯವ್ವ ಎಲ್ಲಿ ಬೇಯ್ತು ನಾನು ಬಿಡ್ಬೇಕು ಕೊಡಿ. ಯವ್ವ ನಾವು ಒಳ್ಳೆ ಬಂದು ಬಿಡ್ಬೇಕು ಕೊಡಿ. ಅಲ್ವ ಕೆಲಸ ಪಲ್ಸ ಬಿಟ್ಟು ಬಂದಿಯಲ್ಲ, ಹೆಂಗೆ ತಿಂತೈತಿ ನಿನಗೆ? ಇಲ್ಲಿ ಸಕರ ಮನೆ ಕುಂತು ಬ್ಯಾಸ್ರಾಗೈತಲ್ಲ ಸಕರ, ಅದಕ್ಕೆ ಮಗಳು ಕರ್ಕೊಂಬಂದು ಸಕರ ಇತ್ತಾಗ. ಕೆಲಸ ಪಲ್ಸ ಬಿಟ್ಟು ಬಂದ್ರೆ ಹೆಂಗೆ? ಹಾಂ ಇಲ್ಲಿ ಸಕರ್ ಈಗ ಕರ್ಕೊಂಡು ಹೋಗ್ತೀನಿ ಸಕರ್ ಈಗ ಹೋಗ್ತೀನಿ. ಹಂಗಲ್ಲೋ ಅನ್ವೇಷ, ನಾನು ಯಾವಾಗಾರ ನಿನಗೆ ಸಿಟ್ಟು ಮಾಡ್ತೇನೆ ನಾನು ಹಂಗೆ ನಕಲಿ ಮಾಡಿದ್ನಪ್ಪ. ನೋಡ ನಿನಗೆ ಯಾವಾಗಾರ ನಾನು ಜಬರ್ಸಿ ನಾನು ನಿನ್ನ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲಪ್ಪ. ಒಟ್ಟು ಹಾಕಿ ಚಲೋ ಓದ್ಬೇಕು. ಎಕ್ಸಾಮ್ ಹೆಂಗೆ ಬರ್ದಮ್ಮ? ಚಲೋ ಬರ್ದೀನ್ರಿ. ಚಲೋತ್ನಾಗ ಓದ್ಬೇಕವ ನೀನು. ನಿಮ್ಮಪ್ಪ ನಿನ್ನ ಸೊಲಗಿ ಭಾಳ ಕಷ್ಟಪಡಕತ್ತಾನ. ನಿಮಗೇನು ಅನ್ವೇಷ, ನಿನಗೇನು ಬೇಕು ಕೇಳು. ಎಲ್ಲ ರೀತಿ ನಾನು ಸಹಕಾರ ಮಾಡ್ತೀನಿ. ನೋಡುಗ ನಿನ್ನ ಮಗಳು ಬೇರೆ ಅಲ್ಲ ನನ್ನ ಮಗಳು ಬೇರೆ ಅಲ್ಲ. ಒಟ್ಟಾರೆ ಆಕೆ ಚೆನ್ನಾಗಿ ಓದ್ಬೇಕು. ಚಲೋತ್ನಾಗ ಓದ್ಸು. ನೀನು ಸ್ವಲ್ಪ ಬೇಸ್ ಹೇಳ್ಬಿಡು ಸಕರ. ನಾನು ಇಲ್ಲ ಹೇಳಿ ಓದಮ್ಮ, ಚಲೋ ಓದವ. ಚಲೋತ್ನಾಗ ಓದು, ಚಲೋ ಓದಿ ನಿಮ್ಮ ಅಪ್ಪನ ಹೆಸರು ತಗೊಂಬ. ನೀರಿಗೀರು ತುಂಬಂದಿರಿಲ್ಲ ಕುಡಿಯಕ, ಬಿಸಿಲು ಭಾಳ ಐತೆ. ಅಲ್ಲಿ ತೆಗ್ನಾಗದ ಸೌಕರ ಅವನ ಕುಡ್ತೀವಿ ಸೌಕರ, ನೀರು ತಂದಿಲ್ಲ. ಕುಡ್ದು ದೊಡ್ಡ ಬಂದ್ಬಿಡು ನೀನು. ಬಸಪ್ಪ ಹೇಳಿದ ಸೌಕರ ಬಂದಾನ ಏನು ನೋಡ್ದ. ಆ ಬಸ್ಸಿಗೆ ಹೇಳಿದ್ಯಾ, ಅವ್ ಬಂದಾನ ಇಲ್ಲ ಅಲ್ಲಿ ಹೊಲ್ದಾಗ. ಹೇಳಿದ ಸೌಕರ ದೊಡ್ಡ ಬಂದ್ಬಿಡು. ಈಗ ಹೊಕ್ಕಿನ ಸೌಕರ ಈಗ ದೊಡ್ಡ ಬಂದ್ಬಿಡು. ಹ್ಞೂ ಸಕ. ನೀ ಇಲ್ಲಂದ್ರೆ ನಂಗೆ ಸಮಾಧಾನ ಹಾಕಲ್ಲ ಹೋ ಮರೆ. ಆಯ್ತು ಸಕ, ಬಂದು ಸಕ. ದೊಡ್ಡ ದೊಡ್ಡ ಹ್ಞೂ ಸಕ ಬಂದ್ಬಿಡು. ಏಯಪ್ಪ ಅಂದ್ರೂ ಅವತ್ತು ಬೈಯೋದು ನೋಡಿ ನನಗಂತೂ ಹೆದರಿಕೆ ಬಂದ್ಬಿಟ್ಟಿತ್ತಪ್ಪ. ಯವ್ವ ನನಗೆ ಹಂಗೆ ಭಯ ಆಗ್ಬಿಡುತ್ತೆ ಬೇವ್. ಏನು ಬೈತಾನ ಅಂತಂದು. ಅಪ್ಪ ಅಂದ್ರೆ ಅತ್ ಎಷ್ಟು ಜೀವ ಮಾಡ್ತಾನಲ್ಲಪ್ಪ. ಯವ್ವ ಎಷ್ಟು ಜೀವ ಮಾಡಿದ್ರಿ ಏನೈತಿ ಬೇಯವ್ವ. ಎಷ್ಟಿದ್ರೆ ನಾವು ಕೆಲಸಗಾರ ಅಲ್ಲೇನು. ನಾನು ನೀನು ಕರ್ಕೊಂಬರ್ಬಾರ್ದಿತ್ತೇನಲ್ಲಪ್ಪ. ಉತ್ಸವ ಹಂಗೆ ಅನ್ಬೇಡವ ನೀನು ಬೇಯವ್ವ. ನಾನೇನು ದಿನ ಕರ್ಕೊಂಡು ಅಡ್ಡಾಡ್ತೀನಿ ನಿನ್ನ. ಯಾವಾಗ ಒಂದು ದಿವ್ಸ ಬಂದಿರ್ತೀವಿ, ಅದನ್ನೆಲ್ಲ ತಲೆ ಕೆಡ್ಸಿಬಿಡವ. ಬಾ ಮನೆಗೆ ಒಬ್ರಮ್ಮ ನಡಿ ನಾವು. ಅಲ್ಲಿ ಹೋಗಂಬರ್ರಿ ಯವ್ವ. ಪ್ರಿಯಾಂಕಾ ಕಂಗ್ರ್ಯಾಚುಲೇಷನ್. ಹನುಮೇಶ್ ಅವರೇ, ಪ್ರಿಯಾಂಕಾ ಫಸ್ಟ್ ರ್ಯಾಂಕ್ ಬಂದಾಳ. ಪ್ರಿಯಾಂಕಾ ನೀನು ಫಸ್ಟ್ ರ್ಯಾಂಕ್ ಬಂದಿ ಕಾಲೇಜ್ಗೆ. ಥ್ಯಾಂಕ್ ಯು ಸರ್. ಫೈನ್ ಫೈನ್ ಫೈನ್. ನನ್ಗೇನನ್ ಸರ್ ಗೊತ್ತಾಗಲ್ರಿ ಸರ್ ಅದ್ರಾಗ. ನೋಡ್ರಿ ನಿಮ್ಮ ಮಗಳು ಎಷ್ಟು ಜಾಣಿದಾಳ, ವಿದ್ಯಾವಂತಿದಾಳ, ಇಡೀ ಕಾಲೇಜ್ಗೆ ಫಸ್ಟ್ ಬಂದಾಳ್ರಿ. ಅದ್ರ ಕೀರ್ತಿ ನಿಮಗೆ ಸಲ್ಬೇಕ್ರಿ. ಇದೇ ಥರ ನಿಮ್ಮ ಮಗಳಿಗೆ ಎಜುಕೇಷನ್ ಕೊಡಿಸ್ರಿ. ಆಕೆ ಮುಂದೆ ಭಾಳ ಜಾಣಿ ಆಗ್ತಾಳೆ, ನೌಕರಿ ಪಡಿತಾಳಕಿ. ಇದ್ರಾಗ ನಮ್ದು ಏನಿಲ್ಲ ಸರ, ಎಲ್ಲ ನಮ್ಮ ಸಾವುಕಾರ ಸರ. ನಮ್ಮ ಸಾವುಕಾರನ ಸರ ನನ್ನ ಮಗಳು ಓದಿಸ್ಯದ ಆತ್ನ ಸರ. ನೋಡಮ್ಮ ಪ್ರಿಯಾಂಕಾ, ಕಂಗ್ರ್ಯಾಚುಲೇಷನ್ ಮತ್ತೊಮ್ಮೆ ನಿನಗೆ. ಥ್ಯಾಂಕ್ ಯು ಸರ್. ಮರಿಸ್ವಾಮಿ ಅವರೇ, ನಿಮ್ಮ ಬಗ್ಗೆ ನಾನು ಕೇಳಿದೆ. ಎಷ್ಟು ಅಭಿಮಾನ, ನಿಮ್ಮ ಮೇಲೆ ಪ್ರೀತಿ ಗೌರವ ಮೂಡಿತು ನನಗೆ ತಂದರೆ. ಅನಾಥವಾದಂಥ ಆ ಹೆಣ್ಣು ಮಗು ಫಸ್ಟ್ ರ್ಯಾಂಕ್ ಬಂದಿದೆ ಕಾಲೇಜ್ಗೆ. ನೋಡಿರಿ ನಿಮ್ಮ ಸೇವೆ ಭಾಳ ಸ್ಮರಣೀಯ ಆಯ್ತು ನೋಡ್ರಿ ನಮ್ಗೆ. ನೀವು ಇರಲಿಲ್ಲ ಅಂತಂದರೆ ಆ ತಂದೆ ಮಗಳು ಅನಾಥವಾಗಿ ಹೋಗ್ತಿದ್ರು. ಅವರು ನಿಮ್ಮಿಂದ ಭಾಳ ಸಹಾಯ ಆಯಿತು ಅವರಿಗೆ. ಇಲ್ಲ ಗುರುಗಳೇ, ನನ್ನ ಕೈಲಿ ಏನಾಗುತ್ತೆ ಅಷ್ಟು ಸೇವೆ ಮಾಡಿದ್ದೀನಿ ಗುರುಗಳೇ. ನನ್ನ ಕೈಲಿ ಆದಷ್ಟು ಸಹಾಯ ಮಾಡಿದ್ದೀನಿ ಅವರಿಗೆ. ಹಲೋ, ಯಾವುದು ಲೇಬರ್ದ? ಲೇಬರ್ದು ನಂದೇನು ಜವಾಬ್ದಾರಿ ಇಲ್ಲ. ನಂದೆಲ್ಲ ಅದು ಅನ್ವೇಷಿಗೆ ಬಿಟ್ಬಿಟ್ಟಿವಿ. ಅದೇನಿದ್ರು ಅದನ್ನ ಕೂಡ ಮಾತಾಡ್ರಿ, ನನಗೇನು ಮರಿ ಸಾಮಾನ ಫುಲ್ ಬಿಸಿ ಇದೆಯಲ್ಲ. ಬಾರೋ ಪ್ರಭು, ಆರಾಮದಿಯಪ್ಪ? ಆರಾಮದೀನಿ. ಹಾಂ, ಏನಿಲ್ಲ, ಅದು ಫೋನ್ ಮಾಡಿದ್ರಾ? ಯಾರು? ಅದು ನಮ್ಮ ಮಹೇಶ್ ಫೋನ್ ಮಾಡಿದ್ದ. ಹಾಂ, ಅದು ಲೇಬರ್ದು ಹೊಲದ್ದೇನೋ ಕೇಳಿದೆ. ಎಲ್ಲ ಅನ್ವೇಷಿಗೆ ಜವಾಬ್ದಾರಿ ವಹಿಸಿ ನಾ ಆರಾಮದಿ ನೋಡು. ಅಲ್ಲೋ ಮರಿಸ್ವಾಮಿ, ಯಾವಾಗಲೂ ಅನ್ಮೇಷ್ ಅಂತ ಅಂತಿರ್ತೀಯನ? ಏನು ಮಾಡೋದು ಮತ್ತು ಒಬ್ಬ ಹೋದಾನ ಎಲ್ಲ ಹೋಗ ಒಪ್ಪಿಸ್ಬಿಟ್ಟೀನಿ. ಆತ ಎಲ್ಲ ಜವಾಬ್ದಾರಿ ಒಪ್ಪಿಸಿ ನಾನು ಆರಾಮಿರ್ತೀನಿ. ಸ್ವಲ್ಪ ವಿಚಾರ ಮಾಡು, ಸ್ವಲ್ಪ ತಲೆ ಓಡಿಸು. ಅಲ್ಲೋ ನಿಂಗೆ ಹೆಂಗೆ ತಿಳಿತೈತಿ? ಯಾವಾಗಲೂ ಬರೀ ಅನ್ಮೇಷನ. ಮತ್ತು ಯಾರು ಅದಾರ ನನಗೆ? ಆತದನ ಆತಗೆಲ್ಲ ಜವಾಬ್ದಾರಿ ಕೊಟ್ಟೀನಿ. ಆಕೆ ನಮ್ಮ ಮಗಳ ಥರ ನೋಡ್ತೀಯ ನೀನು? ಅಲ್ಲ ಬುದ್ಧಿಯರ ಐತಲ್ಲ ನಿನಗೆ? ಅಲ್ಲಪ್ಪ, ಯಾರ ಮಗಳಾದ್ರೆ ಮಗಳಪ್ಪ. ಹೆಂಗೆ ತಿಳಿತೈತಿ? ಸ್ವಲ್ಪ ವಿಚಾರ ಮಾಡು. ಯಾಕೋ ಏನಾಯ್ತು? ಆಕೆ ಏನಾದರೂ ನಿನ್ನ ಕಡೆ ಇರಪ್ಪಲ್ಲ, ಬೇರೆ ಕಡೆ ಇದ್ರೆ ಕಥೆನೇ ಬೇರೆ ಇತ್ತು. ಆಕೆ ನನಗೆ ಮಗಳಿದ್ದಂಗು. ಅಲ್ಲೋ ನೀ ಏನು ಹೇಳ್ತೀಯ ನನಗೆ ಅರ್ಥ ಆಗೋಲ್ತು. ಇನ್ನೂ ಅರ್ಥ ಆಗೋಲ್ಲ? ಅಲ್ಲಿ ನೋಡಿ ಹೆಂಗದ.
ಅಂಥ ಹುಡುಗಿನ ಬಿಟ್ಟು ಕುಂತಿಯಲ್ಲ. ಆಕಿ ನನ್ನ ಮಗಳಿದ್ದಂಗೋ. ಮತ್ತೆ ಅದೇ ಮಾತಾಡ್ತಿಯಲ್ಲ, ಮಗಳು ಇದ್ದಂಗೆ, ಮಗಳಲ್ಲ. ಆ ಥರ ವಿಚಾರ ಮಾಡಿಲ್ಲಪ್ಪ ನಾವು. ಆ ರಮೇಶ ಏನು ದೊಡ್ಡ ಇದಾರ, ರಾತ್ರಿ ಸ್ವಲ್ಪ ಹಾಕ್ಸ್ಕೇಸಿ ಸ್ವಲ್ಪ ಟೈಟ್ ಮಾಡಿ ಮನ್ಸಿಬಿಟ್ರೆ ಆತಪ್ಪ. ನೋಡು, ಅಂಥ ಹುಡುಗಿನ ಇಟ್ಕೊಂಡು ಗೇಸಿ ಸುಮ್ಮನೆ ಇರಬೇಡ. ಇವೆಲ್ಲ ನಿಂಗೆ ಅರ್ಥ ಆಗಲ್ಲ, ನಮ್ಗೆ ಯಾಕೆ ಬೇಕಪ್ಪ. ಬರ್ತೀನಿ, ಕೈಗೆ ಬಂದು ತುತ್ತು ಬಾಯಿಗೆ ಬಲ್ಲಾರ್ದ ಮಾಡ್ಕೊಂತ. ಯಾಕೋ ಮನುಷ್ಯಮಣ ಏನು ವಿಚಾರ ಮಾಡಾಕತ್ತಿ? ಬಾ ಚಂದ್ರು. ಏನಿಲ್ಲಪ್ಪ, ಹಂಗ ಸುಮ್ಮನೆ. ನೀನು ಏನು ವಿಚಾರ ಮಾಡಾಕತ್ತಿ ಅಂತ ನನಗೆ ಗೊತ್ತೈತಿ. ನೋಡು, ಒಂದ್ಸಲ ಒಂದು ಚಾನ್ಸ್ ನೋಡ್ಬಿಡಿ, ಏನಾಗುತ್ತಾ ಒಂದ್ಸಲ ನುಗ್ಗ ಆಗಿದ್ದ ಅಲ್ಲಿ. ನೀನು ಹಿಂಗೆ ಲುಂಗ್ಯಕ್ಕೆ ಇಟ್ಕೊಂತ ಅಡ್ಡಾಡ್ಕೊಂತ ಕುಂತ್ರೆ ಕೆಲಸ ಆಗಲ್ಲ. ಒಂದ್ಸಲ ನುಗ್ಗಿ ನೋಡ್ಬಿಡು, ಚಾನ್ಸ್ ಆಗಿದ್ದಾಗಲಿ. ಏನು ಹೇಳ್ತೀವೋ ಚಂದ್ರ ನೀನು? ನೀ ಇರೋ ಪೊಸಿಷನ್ಯಾಗ ನಾ ಏನಾರ ಇದ್ನಂದ್ರೆ ಅದು ಏನು ಹೇಳಿ ಹೇಳಕ್ಕವಲ್ಲ. ನಾನು ನಿನ್ನಂತರ ಹೇಳಕ್ಕೆ ನನಗೆ ನಾಚಿಕೆ ಆಗುತ್ತೆ. ನಾಪ್ನ ನೋಡೋವಾಗಲೆಲ್ಲ ಸಾವ್ಕಾರ ಮನೆ ಕೆಲಸ ಮಾಡ್ಬೇಕು, ಬಿಡು ಟೈಮ್ನಾಗ ಬೇರೆ ಮನೆ ಕೆಲಸ ಮಾಡ್ಬೇಕು. ಏನು ಕರ್ಮವ ನಮ್ದು, ನಮ್ಮ ಕರ್ಮ ಹೇಳ್ಬಾರ್ದು. ಯಪ್ಪ, ಏನಮ್ಮ? ಇವತ್ತು ಬಟ್ಟೆ ಹೋಗಿದ್ನಲ್ಲಪ್ಪ, ನಮ್ಮ ಸಾವ್ಕಾರ ಅದನಲ್ಲ, ಅಲ್ಲಿ ನಿಂತು ಒಂಥರ ನೋಡ್ತಿದ್ದ ನನ್ನ. ನಂಗೆ ಒಂಥರ ಅನ್ಸ್ಬಿಡ್ತಪ್ಪ, ಅಂಜಿಕೆನ ಆಗೋಯ್ತಪ್ಪ ನಂಗೆ. ಅಯ್ಯ ಬಚ್ಚವ, ನಮ್ಮ ಸಾವ್ಕಾರ ಅದನಲ್ಲಿ ಬೇ ದೇವ್ರಂತ ಮನುಷ್ಯಮ್ಮವ. ಅಂಥ ಸಾವ್ಕಾರ ಸಿಗ್ಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು. ಅಲ್ಲ ಸುಮ್ಮನೆ ನೋಡಿರ್ತಾನೆ, ನಿನಗೆ ಹಂಗೆ ಅನಿಸಿರ್ತ. ಅಂಥರ ಮೇಲೆ ಡೌಟ್ ಪಡ್ಬಾರ್ದಮ್ಮ. ಅಂಥವಲ್ಲವ ನಮ್ಮ ಸಾವ್ಕಾರ, ಅಲ್ಲಪ್ಪ ದೇವ್ರಂತ ಮನುಷ್ಯಮ್ಮವ. ಅಂಥ ಹೆಣ್ಮಗಳು ಅಂತ ನಾನು ಯಾರ ಮೇಲೆ ಅನುಮಾನ ಪಡ್ಬೇಕನ್ನೋ ಗೊತ್ತಿಲ್ಲ ನನಗೆ. ನಮ್ಮ ಸಾವ್ಕಾರ ದೇವ್ರಂತ ಮನುಷ್ಯ ಅಂತ ತಿಳ್ಕೊಂಡಿದ್ನಲ್ಲೋ ನಿನ್ನ. ಅನ್ಮೇಷ, ನಿನ್ನ ಮಗಳಲ್ಲ ಪಾಯಿಗೆ ನನ್ನ ಮಗಳಂತ ಬೊಗಳ್ತಿದ್ದಲ್ಲೋ ನಾಯಿ. ಥೂ, ನನಗೆ ಸಂತ ಮಗಳಿದ್ದಂಗೆ ಅಂತ ಹೇಳಿ ಈ ಥರ ಮೋಸ ಮಾಡಿದೇನೋ. ಥೂ ನಾಯಿ, ನಿಮ್ಮಂಥ ಹುಚ್ಚನಾಯಿನ ಊರಾಗ ಬಿಟ್ರ ಊರು ತುಂಬ ಹುಚ್ಚನಾಯಿ ಯಾಕವು. ಇಷ್ಟು ದಿವಸ ನಿನಗೆ ಸೇವೆ ಮಾಡಿದರೆ ನೆನಪಿರಲಿಲ್ಲ ನಿನಗೆ. ಕಾಣದೆ ಬಿಡ್ಬೇಕು ನಿಮ್ಮನ್ನು.